ನ್ಯೂ ಇಯರ್ ಸಂಭ್ರಮಕ್ಕೆ ಕಿಕ್ಕೇರಿಸೋದಕ್ಕೆ ಡ್ರಗ್ಸ್ ಮಾರಾಟಕ್ಕೆ ಯತ್ನಿಸಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇನ್ನೇನು ಕೆಲವೇ ದಿನ ಇದೆ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕೆ. ನ್ಯೂ ಇಯರ್ ಸಂಭ್ರಮಕ್ಕೆ ಕಿಕ್ಕೇರಿಸೋದಕ್ಕೆ ಡ್ರಗ್ಸ್ ಮಾರಾಟಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ರಾಜ್ಯಗಳಿಂದ ಬೆಂಗಳೂರಿಗೆ ಡ್ರಗ್ಸ್ ಬರ್ತಾ ಇದೆ. ಕೋಟಿ ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ ಪೊಲೀಸರು. ಇಲ್ಲಿಯವರೆಗೂ 10ಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಅಪಾರ ಪ್ರಮಾಣದ ಗಾಂಜಾವನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. 5 ಪ್ರತ್ಯೇಕ ಪ್ರಕರಣಗಳಲ್ಲಿ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಭರ್ಜರಿ ಡ್ರಗ್ಸ್ ಭೇಟಿಯಾಡಿದ್ದಾರೆ ಸಿಸಿಬಿ ಪೊಲೀಸರು. ಮಹಾಲಕ್ಷ್ಮಿ ಲೇಔಟ್ ವ್ಯಾಪ್ತಿಯಲ್ಲಿ 18 ಕೆಜಿ ಹೈಡ್ರೋ ಗಾಂಜಾ ಜಪ್ತಿ. ಬ್ಯಾಂಕಾಕ್ ಮೂಲಕ ಕರ್ನಾಟಕಕ್ಕೆ ತರಿಸಿದಂತ ಹೈಡ್ರೋ ಗಾಂಜಾ, ಫ್ಲೈಟ್ ಮೂಲಕವೇ ಹೈಡ್ರೋ ಗಾಂಜಾವನ್ನ ಆರೋಪಿಗಳು ತಗೊಂಡು ಬಂದಿದ್ರು. ಓರ್ವ ಮಹಿಳೆ ಹಾಗೂ ಓರ್ವ ಪುರುಷನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆರ್ಎಂಸಿ ಯಾರ್ಡ್ ಪೊಲೀಸರಿಂದ 8.35 ಲಕ್ಷ ಮೌಲ್ಯದ ಗಾಂಜಾ ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೋಡಿ, ಬೆಂಗಳೂರಿನಲ್ಲಿ ನ್ಯೂ ಇಯರ್ ಬಂತು ಅಂದ್ರೆ ಸಾಕು, ಬೆಂಗಳೂರ ಇದು ಕರ್ನಾಟಕನ ಅಥವಾ ಯಾವುದೋ ಬ್ಯಾಂಕಾಕ್, ಮಲೇಷ್ಯಾ, ಥೈಲ್ಯಾಂಡ ಇದು ಅಂತ ಅನ್ನಿಸ್ಬೇಕು. ಆ ಪ್ರಮಾಣದಲ್ಲಿ ಇಲ್ಲಿ ಡ್ರಗ್ಸ್ ಅನ್ನ ಮಾರಾಟ ಮಾಡಲಾಗುತ್ತೆ. ನ್ಯೂ ಇಯರ್ ಸಂಭ್ರಮಕ್ಕೆ ಕಿಕ್ಕೇರಿಸೋದಕ್ಕೆ ಅಂತಾನೆ ಡ್ರಗ್ಗಳನ್ನ ಬೇರೆ ಕಡೆಯಿಂದ ತಂದು ಇಲ್ಲಿ ಮಾರಾಟ ಮಾಡೋದಕ್ಕೆ ಯತ್ನಿಸಲಾಗ್ತಾ ಇತ್ತು. ಆದರೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ನಾರ್ತ್ ಡಿವಿಷನ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ 18.60 crores ಹೈಡ್ರೋ ಗಾಂಜಾ, ಟೋಟಲ್ 18 kgs 590 grams ಸೀಸ್ ಆಗಿದೆ. ಇದರಲ್ಲಿ ಇಬ್ಬರು ಆರೋಪಿ ಅವರು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಕೆಲವು ಕೀ ಆರೋಪಿ ಯಾರ್ಯಾರು ಇದರಲ್ಲಿ ಶಾಮೀಲು ಅದರ ಬಗ್ಗೆ ಅವ್ರಿಗೆ ಮಾಹಿತಿ ನಮ್ಮ ಟೀಮ್ಗೆ ಗೊತ್ತಾಗಿದೆ. ಇದು ಫಸ್ಟ್ ಟೈಮ್ ನಾವು ಏರ್ಪೋರ್ಟ್ ಇಂದ ಮಾಹಿತಿ ಇದಾದ ಮೇಲೆ ನಮ್ಮ ಏರ್ಪೋರ್ಟಲ್ಲಿ ಮೂವ್ಮೆಂಟ್ ಆಯಿತು. ಏರ್ಪೋರ್ಟಿಂದ ಬರುವಾಗ ಇದು ಸೀಸ್ ಆಗಿದೆ. ಇದರಲ್ಲಿ ಬ್ಯಾಂಕಾಕಿಂದ ಇದು ಮೂವ್ಮೆಂಟ್ ಆಗಿತ್ತು ಅಂತ ಮಾಹಿತಿ ಬಂದಿದೆ. ಮುಂದೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ರು ಅವರೆಲ್ಲರ ಬಗ್ಗೆ ಕೆಲವು ನಿರ್ದಿಷ್ಟ ಮಾಹಿತಿ ಕೂಡ ಬಂದಿದೆ. ಈ ಟೋಟಲ್ 18.6 crores ಏನು ವ್ಯಾಲ್ಯೂ ಇದೆ, ಇದು ಎಲ್ಲ ಕನ್ಸೀಲ್ಡ್ ಆಗಿ ಪ್ಯಾಕೆಟ್ಸ್ ಅಲ್ಲಿ ಇತ್ತು. ಅದು ಮೇಲೆ ಕವರ್ ಮಾಡಿ ಬೇರೆ ರೀತಿ ಒಂದು ಪ್ಯಾಕಿಂಗ್ ಮಾಡಿಕೊಂಡು ಇದು ಮಾಡ್ತಾಯಿದ್ರು. ಇಲ್ಲಿವರೆಗೆ ಹೈಡ್ರೋ ಗಾಂಜಾ ಮತ್ತು ಸ್ಪೆಷಲಿ ಹೈಡ್ರೋ ಗಾಂಜಾ ನಾವು ಬೇರೆ ಬೇರೆ ರೀತಿಯಿಂದ ನಾವು ರಿಕವರಿ ಮಾಡಿದ್ವಿ. ಬಟ್ ಈಗ ಮ್ಯಾಕ್ಸಿಮಮ್ ಪೋಸ್ಟ್ ಆಫೀಸ್ ಕೊರಿಯರಿಂದ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಕೊರಿಯರ್ ಇಂದ ಮಾಡುವಾಗ ನಾವು ಹಿಡಿದಿದ್ದೀವಿ. ಇದ್ರ ಜೊತೆಗೆ ಸೇಮ್ ನಾರ್ತ್ ಡಿವಿಷನಲ್ಲಿ RMC ಯಾರ್ಡ್, RT ನಗರ್, JC ನಗರ್ ಮತ್ತು ಮಲ್ಲೇಶ್ವರ ಎಲ್ಲ ಈ 4 ಸ್ಟೇಷನ್ ಎಲ್ಲ ಸೇರಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಮಹಾಲಕ್ಷ್ಮಿ ಲೇಔಟ್ದು ಈಗ ಜಸ್ಟ್ ಹೇಳಿದೆ, ಇಬ್ಬರು ಆರೋಪಿ ಅವರು. ಇದರಲ್ಲಿ RMC ಯಾರ್ಡಲ್ಲಿ ಒಬ್ಬ ಆರೋಪಿ 8 kg ಗಾಂಜಾ, RT ನಗರಲ್ಲಿ 5 kg 437 grams ಗಾಂಜಾ 5 ಅಕ್ಯೂಸ್ಡ್, JC ನಗರಲ್ಲಿ 21 grams MDMA ಒಬ್ಬ ಅಕ್ಯೂಸ್ಡ್ ಫಾರಿನರ್, ಮಲ್ಲೇಶ್ವರಮಲ್ಲಿ 772 grams ಗಾಂಜಾ ಒಬ್ಬ ಅಕ್ಯೂಸ್ಡ್ ಇಂಡಿಯನ್. ಸೊ ಒಟ್ಟು 10 ಜನ ಅಕ್ಯೂಸ್ಡ್ ಮತ್ತು ವ್ಯಾಲ್ಯೂ 18.75 crores 90,000 ವ್ಯಾಲ್ಯೂ ಆಗ್ತಾ ಇದೆ. ಇದು ತುಂಬ ಒಳ್ಳೆ ಕೆಲಸ ಆಗಿ ಗಾಂಜಾ ಮತ್ತು ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಇನ್ನೇನು ನ್ಯೂ ಇಯರ್ಗೆ ಬೆರಳೆಣಿಕೆಯಷ್ಟು ದಿನ ಮಾತ್ರ ಬಾಕಿ ಇದೆ. ಆಲ್ರೆಡಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾರಾಟ ಮಾಡುವಕ್ಕೆ ಯತ್ನಿಸ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬೆಂಗಳೂರಿಗೆ ಕೆಜಿ ಗಟ್ಟಲೆ ಗಾಂಜಾ ಬರ್ತಾ ಇದೆ. ಸೊ ಇದೆಲ್ಲದರ ಬಗ್ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇವತ್ತು 10ಕ್ಕೂ ಹೆಚ್ಚು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಏನು ಹೇಳ್ತೀರಿ ಇದೆಲ್ಲದರ ಬಗ್ಗೆ? ಮತ್ತು ಬೆಂಗಳೂರನ್ನ ಮತ್ತು ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡ್ತೀವಿ ಅಂತ ಸರ್ಕಾರ ಪಣ ಬೇರೆ ತೊಟ್ಟಿದೆ. ಆದರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಬೆಂಗಳೂರಿಗೆ ಬೇರೆ ಕಡೆಯಿಂದ ಬೇರೆ ಬೇರೆ ದೇಶ ಮತ್ತು ರಾಜ್ಯಗಳಿಂದ ಡ್ರಗ್ಸ್ ಪೆಡ್ಲಿಂಗ್ ಆಗ್ತಾ ಇದೆ. ವೆಂಕಟೇಶ್, ಸುಂದರ, ಹೌದು, ಬೆಂಗಳೂರಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಆಗಾಗ ಸಾಕಷ್ಟು ರೆಸಾರ್ಟ್ಗಳು ಈಗಾಗಲೇ ಬುಕ್ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ಈ ಗಾಂಜಾವನ್ನ ಸಪ್ಲೈ ಮಾಡೋದಕ್ಕೂ ಕೂಡ ಈಗ ಪೆಡ್ಲರ್ಗಳು ಮುಂದಾಗಿರುವಂತದ್ದು. ಅದರ ಮಾಹಿತಿ ಆಧಾರದ ಮೇಲೆ ಸದ್ಯ ಈಗ 10 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 18 ಕೋಟಿಗೂ ಅಧಿಕ ಮೌಲ್ಯದ ಒಂದು ಹೈಡ್ರೋ ಗಾಂಜಾ ಸೇರಿದಂತೆ ಗಾಂಜಾವನ್ನ ಕೂಡ ವಶಪಡಿಸಿಕೊಂಡಿರುವಂತಹದ್ದು. ಮಲ್ಲೇಶ್ವರಂ ಆಗಿರ್ಬೋದು, ಮಹಾಲಕ್ಷ್ಮಿ ಪೊಲೀಸರಾಗಿರ್ಬೋದು, RT ನಗರ, RMC ಯಾರ್ಡ್ ಸೇರಿದಂತೆ 5 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಸುಮಾರು 18 ಕೋಟಿಗೂ ಅಧಿಕ ಮೌಲ್ಯದ ಒಂದು ಗಾಂಜಾ, ಹೈಡ್ರೋಜನ್ ಸೇರಿದಂತೆ ಎಲ್ಲವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಬ್ಯಾಂಕಾಕ್ ನಿಂದ ವಿಮಾನಗಳಲ್ಲಿ ಬರುವಂತಹ ಏರೋ ಇಂಡಿಯಾ ವಿಮಾನದಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ಆರೋಪಿಗಳು
ಈ ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತದೆ. ಆದ್ರೆ ಒಳಗಡೆ ಕಸ್ಟಮ್ಸ್ ಅಧಿಕಾರಿಗಳು ಈ ತರ ಅವ್ರು ಕಣ್ತಪ್ಪಿಸಿ ಹೇಗೆ ಹೊರಗಡೆ ಇವೆಲ್ಲವನ್ನು ತೆಗೆದುಕೊಂಡು ಬಂದ್ರು ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಆ ಒಂದು ಓರ್ವ ಮಹಿಳೆ ಮತ್ತು ಪುರುಷನನ್ನು ವಶಪಡಿಸಿಕೊಂಡಿರುವಂತದ್ದು. ಮತ್ತೊಂದು ಪ್ರಕರಣದಲ್ಲಿ ಕೂಡ ಇಬ್ಬರು ಪುರುಷರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಗಾಂಜಾ ಮತ್ತು ಹೈಡ್ರೋಜನ್ ಏನಿದೆ ಇವೆಲ್ಲವನ್ನ ತಂದು ಇಲ್ಲಿನ ಐಟಿ ಕಂಪನಿಗಳು ಮತ್ತು ಕಾಲೇಜ್ ಸ್ಟೂಡೆಂಟ್ ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಮಾರಾಟವನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಗ್ರಾಮ ಲೆಕ್ಕದಲ್ಲಿ ಮಾರಾಟ ಮಾಡುವಂತಹ ಈ ಪೆಡ್ಲರ್ಗಳು ಇಲ್ಲಿ ಸ್ಥಳೀಯವಾಗಿರುವಂತಹ ಯುವಕರನ್ನ ಬಳಸ್ಕೊಳ್ತಾರೆ. ಅವರಿಗೆ ಒಂದು ನಂಬರ್ ಅನ್ನ ಕೊಟ್ಟು ಆ ನಂಬರ್ನ ಆಧಾರದ ಮೇಲೆ ಹಣವನ್ನ ತೆಗೆದುಕೊಂಡು ಇವ್ರು ನೇರವಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ. ಬದಲಾಗಿ ಒಂದು ಸ್ಥಳವನ್ನ ನೋಡಿ ಆ ಒಂದು ಸ್ಥಳದ ಲೊಕೇಶನ್ ಅನ್ನ ಕಳಿಸಿ ಅದ್ರ ಕೆಳಗಡೆ ಒಂದು ಗಾಂಜಾವನ್ನ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ಇವ್ರು ಕಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಈ ಒಂದು ಆರೋಪಗಳನ್ನ ನೇರವಾಗಿ ಹಿಡಿಯೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಸದ್ಯ ಪೊಲೀಸರು ನೀರನ್ನು ಸಮೀಪಿಸುತ್ತಿದ್ದಂತೆ ಈ ಗಾಂಜಾ ಮೇಲೆ Okay, ವೆಂಕಟೇಶ್. ಸರ್ಕಾರ ಏನು ಇದೆ ಅದರ ಮುಂದಾಗಿರುವಂತ ಸುಂದರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.